ದತ್ತಪೀಠದ ಹೋರಾಟದ ಬಗ್ಗೆ ಬಹಳಷ್ಟು ವಿಸ್ತೃತವಾದ ಮಾತುಗಳನ್ನು ಹೇಳಿದರು. ಒಂದು ಕಾಲದಲ್ಲಿ 90-91ರಲ್ಲಿ ನಾವು 4 ಜನ ಹೋಗ್ತಿದ್ವಿ. ವಿಠಲರಾವ್, ಶಂಕರನಾರಾಯಣ್, ನಾಣಯ್ಯ ಇತ್ಯಾದಿ, ನಮ್ಮ ರವಿ ಮತ್ತು ಸುನೀಲ್ ಅವರಿದ್ದರು. ಆ ಸಂದರ್ಭವನ್ನು ನೋಡಿದರೆ ಈ ಸಂದರ್ಭ ನೋಡಿದ್ರೆ ಅಜಗಜಾಂತರ ಕನಸು ಅಥವಾ ನನಸು ಅಂತ ಅನಿಸುತ್ತೆ. ಇತ್ತೀಚೆಗೆ ಭಾರತದಲ್ಲಿ ನಾವೆಲ್ಲ ಜಾಗೃತ ಆಗ್ತಿದ್ದೀವಿ ಅನ್ನೋದನ್ನು ಕಾಣ್ತಿದ್ದೀವಿ. ಇದು ಮೊಳಕೆ ಪರಿಪೂರ್ಣ ಆಗಿಲ್ಲ, ಎಮ್ಮರವಾಗಿ ಬೆಳಿಬೇಕು. ಅಕ್ಕಪಕ್ಕದ ದೇಶ ದಿವಾಳಿ ಆಗ್ತಿದೆ. ದಿವಾಳಿ ಆಗುವ ಮುಖಾಂತರ ಆ ದಿವಾಳಿತನಕ್ಕೆ ಹಿಂದೂಗಳು ಪಲಾಯನವನ್ನು ಮಾಡ್ತಕ್ಕಂಥ ಸಂದರ್ಭವನ್ನು, ಕೆಟ್ಟ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಆ ಷಡ್ಯಂತ್ರದ ಭಾಗ ಭಾರತದಲ್ಲಿ ಇರ್ತಕ್ಕಂಥ ಸನಾತನಿಗಳನ್ನು ಎದೆಗುಂಡಿಗೆಯನ್ನು ನಡೆಸುವ ಒಂದು ಕುತಂತ್ರ ನಡೀತಾ ಇದೆ. ನಾವು ಅರ್ಥ ಮಾಡ್ಕೋಬೇಕು ಭಾರತೀಯರು. ಬಾಂಗ್ಲಾದೇಶ, ಪಾಕಿಸ್ತಾನ ನಾವು ಕೊಟ್ಟಂಥ ಭಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ದೇಶ. ನಮಗೆ ಸ್ವತಂತ್ರವಾದ ನಮ್ಮ ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ದೇಶ ಬೇಕಂತ ಕೇಳ್ಕೊಂಡಾಗ ಆಗಿನ ರಾಜಕಾರಣಿಗಳು, ಹಿರಿಯರು ಪಾಕಿಸ್ತಾನ ಭಾಗ ಕೊಟ್ಟರು. ಅವರು ಒಂದಾಗಿ ಬಾಳಕ್ಕೆ ಆಗದೆ ಇರೋದ್ರಿಂದ 2 ಭಾಗ ಆಯಿತು, ಪಾಕಿಸ್ತಾನ ಮತ್ತು ಬಾಂಗ್ಲಾ ಅಂತ. ಅದು ಬಾಂಗ್ಲಾದೇಶ ಅದಕ್ಕೆ ಕೋಮಾ ಸ್ಟೇಜ್ ಹೋದಾಗ ಉಸಿರು ಕೊಟ್ಟರು ನಮ್ಮ ಭಾರತವರೇ, ನಮ್ಮ ಸೈನಿಕರು, ನಾವತ್ತಿನ ರಾಜಕಾರಣಿಗಳು, ಇಂದಿರಾ ಗಾಂಧಿ. ಅದೇ ಬಾಂಗ್ಲಾದೇಶದ ಕುತಂತ್ರಿಗಳು ನಮಗೆ ತ್ರಿಶೂಲವಾಗಿ, ಅದಕ್ಕೆ ಖಡ್ಗವಾಗಿ ಚುಸ್ತಾ ಇದೆ. ರಾಜಕಾರಣಿಗಳು ಪಕ್ಷಾತೀತವಾಗಿ ಒಂದು ನಿರ್ಧಾರಕ್ಕೆ ಬರಬೇಕು. ನಾನು ಆ ಪಕ್ಷ ಈ ಪಕ್ಷ ಅಂತ ಬರಬಾರ್ದು. ಭಾರತದ ಮೇಲೆ ಯಾವಾಗ ಪ್ರಹಾರ ಆಗುತ್ತೋ ದಿಟ್ಟತನದಿಂದ ಉತ್ತರ ಕೊಡ್ತಕ್ಕಂಥ ವ್ಯವಸ್ಥೆ ಬೇಕು. ಒಂದು ಕಾಲದಲ್ಲಿ ಇತ್ತು, ನಾನು ಸಣ್ಣ ಹುಡುಗಿದ್ದೆ, ಧಾರವಾಡ ಜಿಲ್ಲಾ, ಅಲ್ಲಿ MP ಆರಿಸಿ ಬರೋರು, ಇಲೆಕ್ಷನ್ ಅನ್ನೋರು, ಸಮಿತಿ ಅಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ನಿಲ್ಲೋರು. ಅವನು ಯಾವ ಜಾತಿ ಗೊತ್ತಿದ್ದಿಲ್ಲ ನನಗೆ, ಇತ್ತೀಚೆಗೆ ಗೊತ್ತಾಗಿದ್ದು. ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಸನ್ನಿಧಿ ಅಂತ ಆರಿಸಿ ಬರೋರು. ಹಾಗೆ ನಮ್ಮಷ್ಟು ಮುಗ್ಧ ಜನ ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತು ಅಂತ ಭಾವನೆ ಇಟ್ಕೊಂಡು ಆ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತು. ಆ ಕಾಂಗ್ರೆಸ್ ಪಕ್ಷ ಆವತ್ತಿನ ಕಾಲದ ನೇತಾರರು ನಮಗೇನು ಮಾಡಿದರು, ನಮ್ಮನ್ನು ಅಂಧಕಾರದಲ್ಲಿ ಇಟ್ಕೊಂಡು ಈ ಭಾರತ ದೇಶದ ಪ್ರಜೆಗಳನ್ನು ಅತ್ಯಂತ ನಿಕೃಷ್ಟ ಸ್ಥಾನಕ್ಕೆ ತಂದು ಬಡತನ ಮತ್ತು ಬೌದ್ಧಿಕ ದಿವಾಳಿತನಕ್ಕೆ ತಂದು ಇಟ್ಟಿರ್ತಕ್ಕಂಥ ಪ್ರಸಂಗ ನಾವು ನೀವೆಲ್ಲ ಓದಿ. ಇವತ್ತೆಲ್ಲ ಭಾಳಷ್ಟು ವಿದ್ಯಾವಂತರಿದ್ದೀವಿ, ನೈಜ ಸಿದ್ಧಾಂತಗಳು, ನೈಜ ಇತಿಹಾಸಗಳು ನಮ್ಗೆ ಗೊತ್ತೇ ಇಲ್ಲ. ಎಲ್ಲ ಮಿಕಾಲಿ ಸಿದ್ಧಾಂತಗಳನ್ನು, ನಿಜಾಮರ ಸಿದ್ಧಾಂತಗಳನ್ನು, ವಿಚಾರಗಳನ್ನು ಅಧ್ಯಯನ ಮಾಡಿ ಅದೇ ಸತ್ಯ ಅಂತ ಬದುಕ್ತಕ್ಕಂಥವ್ರು ನಾವು. ಕಣ್ತೆರೆದು ನೋಡಿದಾಗ, ಆ ಕಡೆ ಈ ಕಡೆ ನೋಡಿದಾಗ ನಾವು ಓದಿದ್ದು ಸಾಹಿತ್ಯ, ಇತಿಹಾಸ ಎಷ್ಟೊಂದು ಸುಳ್ಳು ಇದೆ, ಪೊಳ್ಳಿದೆ. ನಮ್ಮ ದೇಶ, ನಮ್ಮ ವಿಚಾರ, ನಮ್ಮ ತತ್ವ, ನಮ್ಮ ಸಿದ್ಧಾಂತ ಎಷ್ಟೊಂದು ವಿಶಾಲವಾಗಿದೆ. ನಮಗೇನಿರೋ ಒಂದು ಕಾಲದಲ್ಲಿ ನಿಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ, ಶೂದ್ರ ಇದೆ, ಕ್ಷತ್ರಿಯ ಇದ್ದಾನೆ, ವೈಶ್ಯನ್ ಇದ್ದಾನೆ, ಬ್ರಾಹ್ಮಣನಿದ್ದಾರೆ. ನಿಮ್ಮಲ್ಲಿ ಹೊಂದಾಣಿಕೆನೇ ಇಲ್ಲ. ನಿಮ್ಮಲ್ಲಿ ಮುಟ್ಟು ಮುಂದೆ ನಡೆ ಅಂತ ಹೇಳ್ತಕ್ಕಂಥ ವಿಚಾರಗಳು ಭಾಳಷ್ಟು ಇದಾವೆ. ನಾವೆಲ್ಲ ಅದನ್ನೇ ತಿಳ್ಕೊಂಡಿದ್ವಿ. ಎಷ್ಟೊಂದು ನಾವು ಹಿಂದುಳಿದಿಲ್ಲ. ಈ ವ್ಯವಸ್ಥೆ ನಮ್ಮ ಭಾರತ ಧರ್ಮದಲ್ಲಿ, ಈ ಸನಾತನ ಧರ್ಮದಲ್ಲಿ ಈ ವ್ಯವಸ್ಥೆ ಇದೆ ಅಂತ ನಾವು ಒಳಹೊಕ್ಕು ಅಧ್ಯಯನ ಮಾಡಿದಾಗ ಆ ಶಾಸ್ತ್ರದಲ್ಲಿ ಇಲ್ಲೇ ಇಲ್ಲ. ಬಹಳಷ್ಟು ಸಮಯದಲ್ಲಿ ನಾನು ಹೇಳ್ತೀನಿ, ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅಂತ ಹೇಳ್ತಕ್ಕಂಥ ವ್ಯವಸ್ಥೆ ಒಬ್ಬ ಪರಿಪೂರ್ಣ ವ್ಯಕ್ತಿಯ ಒಂದು ವ್ಯವಸ್ಥೆ. ಇದು ಜಾತಿಯ ವ್ಯವಸ್ಥೆ ಅಲ್ಲ. ಬಹಳಷ್ಟು ಜನ ನಾವೆಲ್ಲ ಸನಾತನೀಯರು ವಿಚಾರ ಮಾಡಬೇಕು, ತಿಳ್ಕೋಬೇಕು. ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕಾದ್ರೆ ಶೂದ್ರ ಆಗಿ ಬದುಕಲೇಬೇಕು. ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗ್ಬೇಕಾದ್ರೆ ವೈಶ್ಯನ ಆಗಲೇಬೇಕು. ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗ್ಬೇಕಾದ್ರೆ ಕ್ಷತ್ರಿಯನ ಆಗಲೇಬೇಕು. ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗ್ಬೇಕು ಬ್ರಾಹ್ಮಣನ ಆಗಲೇಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ತನ್ನನ್ನು ತಾನು ಸ್ವಚ್ಛ ಮಾಡ್ಕೋಬೇಕಾದ್ರೆ, ತನ್ನ ಪರಿಸರವನ್ನು ಸ್ವಚ್ಛ ಮಾಡ್ಕೋಬೇಕಾದ್ರೆ ಅವನು ಶೂದ್ರನಾಗಿ ಬದುಕಲೇಬೇಕಾಗತ್ತೆ. ಒಂದು ವೇಳೆ ನಾನು ಸ್ವಚ್ಛ ಆಗದೆ ಇದ್ದರೆ ನಿಮ್ಮ ಪಕ್ಕಕ್ಕೆ ಬಂದರೆ ನೀವು ಮತ್ತಷ್ಟು ದೂರ ಹೋಗ್ತೀರಿ. ಯಾಕೆ ಹೇಳಿ? ಸ್ವಚ್ಛ ಇಲ್ಲದೆ ಇದ್ದರೆ ಅಲ್ಲಿ ದೇವರು ಇಲ್ಲ ಅಂತ. ದೇವರು ಅಷ್ಟೇ ಅಲ್ಲ, ನೀವು ಇಲ್ಲ, ನಾವು ಇಲ್ಲ. ಹಾಗಾಗಿ ನಾನು ಸ್ವಚ್ಛಗೊಳಿಸುವ ಮುಖಾಂತರ ಶೂದ್ರತ್ವವನ್ನು ಆಚರಣೆ ಮಾಡಬೇಕಾಗತ್ತೆ. ಬದುಕಿನ ವ್ಯವಸ್ಥೆಯನ್ನು
ಸುಂದರಗೊಳಿಸಬೇಕಾದ್ರೆ, ಒಂದಿಷ್ಟು ವ್ಯವಸ್ಥೆ ರೀತಿಯಲ್ಲಿ ಬದುಕಬೇಕಾದ್ರೆ ವೈಶ್ಯನಾಗಿ ವಿಚಾರ ಮಾಡಲೇಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಕುಟುಂಬವನ್ನು. ಬಂದಂಥ ಸಂಪನ್ಮೂಲನ ಕ್ರೋಢೀಕರಿಸ್ಕೊಂಡು ಅತಿಥಿಗಳಿಗೆ, ಅಭ್ಯಾಗತರಿಗೆ, ಮನೆಯ ವ್ಯವಸ್ಥೆಗೆ ಇಡೀ ಜೀವನ ಪರ್ಯಂತರ ನಾವು ಸಂಪತ್ತನ್ನು ಯಾವ ರೀತಿ ಕ್ರೋಢೀಕರಿಸಬೇಕು, ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಜೀವನದ ಅಳವಡಿಸ್ಕೊಂಡು ಅವನು ವೈಶ್ಯನಾಗ್ತಾನೆ. ಈ ವ್ಯವಸ್ಥೆಯನ್ನು ಅತ್ಯಂತ ದಿಟ್ಟವಾಗಿ ಎದುರಿಸಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕ್ಷಾತ್ರ ತೇಜಸ್ಸು ನಮಗೆ ಬೇಕಾಗತ್ತೆ, ಒಂದು ಬದುಕಿನಲ್ಲಿ, ಒಂದು ಕುಟುಂಬದಲ್ಲಿ ಬೇಕಾಗತ್ತೆ. ಹಾಗಾಗಿ ಇವನ್ನು 3 ವ್ಯವಸ್ಥೆಯನ್ನು ನಿಯಂತ್ರಣ ಇಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಯ್ಯಬೇಕಾದ್ರೆ, ಅದನ್ನು ಸರಾಗವಾಗಿ ಅದನ್ನು ಸಾಗಿಸ್ಬೇಕಾದ್ರೆ ಬ್ರಾಹ್ಮಣತ್ವ ಬುದ್ಧಿವಂತಿಕೆ ಬೇಕಾಗತ್ತೆ. ಇಲ್ಲಿ ಬ್ರಾಹ್ಮಣ ಜಾತಿ ಬೇರೆ, ಕ್ಷೈತ್ರ ಬೇರೆ, ಕ್ಷತ್ರಿಯ ಬೇರೆ, ವೈಶ್ಯ ಬೇರೆ, ಶೂದ್ರ ಬೇರೆ. ಇದು ನಮ್ಮ ಬದುಕಿಗೆ ಅನ್ವಯಿಸಿದ್ರೆ ನಮ್ಮ ದೇಶಕ್ಕೆ ಇದು ಅನ್ವಯಿಸುತ್ತೆ, ಈ ಬ್ರಹ್ಮಾಂಡಕ್ಕೆ ಅನ್ವಯಿಸುತ್ತೆ. ನಾವು ನಮ್ಮ ವ್ಯವಸ್ಥೆಯನ್ನು, ನಮ್ಮ ಆಸ್ತಿ ಪಾಸ್ತಿ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕತೆ ಅತ್ಯಂತ ವಿವಿಧತೆಯನ್ನು ಹೊಂದಿರತಕ್ಕಂಥ ದೇಶ, ಪವಿತ್ರತೆಯನ್ನು ಹೊಂದಿರತಕ್ಕಂಥದ್ದು, ಆಕರ್ಷಣೀಯವಾಗಿರ್ತಕ್ಕಂಥ ದೇಶದ ಸಂಪತ್ತು, ಸಂಸ್ಕೃತಿ, ಪರಂಪರೆ ನಮ್ಮದಾಗಿದೆ. ಈ ಪರಂಪರೆಯನ್ನು ಅಲ್ಲಗಳೆದು ಅದರಲ್ಲಿ ಕೊಂಕು ಒಳುಕನ್ನು ನೋಡಿ ನಮ್ಮನ್ನು ಅಲ್ಲಗಳಿಸಿ ನಮ್ಮ ಜನಗಳನ್ನು ಮತಿಭ್ರಮಣೆ ಮಾಡಿ ಮತಾಂತರ ಮಾಡ್ತಕ್ಕಂಥ ಹುನ್ನಾರ ಕುಕೃತ್ಯಗಳು ಈ ದೇಶದಲ್ಲಿ ನಮ್ಮ ಮಧ್ಯೆ ನಡೀತಾ ಇದೆ. ಇಲ್ಲಿ ಇರ್ತಕ್ಕಂಥವ್ರು ಯಾರು ಇಸ್ಲಾಂ ಧರ್ಮ ಇರಲ್ಲ, ಮೂಲತಃ ಇಸ್ಲಾಮಿ ಅಲ್ಲ. ಇಲ್ಲಿ ಬದುಕ್ತಕ್ಕಂಥ ಎಲ್ಲ ಕ್ರಿಶ್ಚಿಯನ್ ಜನಾಂಗ ಕ್ರಿಶ್ಚಿಯನ್ ಅಲ್ಲ, ಅವಳ NDA, ನಮ್ಮ NDA ಏನಿದೆ, DNA ಇದೆ ಅಲ್ವಾ. ಹಾಗಾಗಿ ಅವರು ತಿಳ್ಕೋಬೇಕು ನಮ್ಮ ಪರಂಪರೆ ಎಷ್ಟೊಂದು ಆಳವಾದ ಸಮೃದ್ಧವಾದ ವಿಚಾರಗಳನ್ನು ಹೊಂದಿದೆ ಅಂತ. ನಮ್ಗೆ ಯಾರಿಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ನಮ್ಮ ಧರ್ಮ ಯಾವುದಂದ್ರೆ ವೀರಶೈವ ಅಂತ ಹೇಳ್ತೀವಿ, ನಮ್ಮ ಧರ್ಮ ಯಾವುದೋ ಬ್ರಾಹ್ಮಣ ಅಂತ ಹೇಳ್ತೀವಿ, ನಮ್ಮ ಧರ್ಮ ಯಾವುದೋ ವೈಷ್ಣವ ಅಂತ ಹೇಳ್ತೀವಿ, ನಮ್ಮ ಧರ್ಮ ಅಂದರೆ ಒಕ್ಕಲಿತನ ಅಂತ ಹೇಳ್ತೀವಿ, ಇನ್ನೊಂದು ಏನು ಶಾಕ್ತ ಅಂತ ಹೇಳ್ತೀವಿ. ಇತ್ಯಾದಿ ಧರ್ಮದ ವಿಚಾರಗಳನ್ನು ಹೇಳ್ಕೊಂಡು ಸಂಕುಚಿತವಾದ ಜೀವನವನ್ನು ನಾವು ಅಳವಡಿಸ್ಕೊಡ್ತೀವಿ. ಇವು ಹೇಳ್ತಕ್ಕಂಥ ವೀರಶೈವ, ಬ್ರಾಹ್ಮಣ, ವೈಶ್ಯ, ಶೈವ, ಬೌದ್ಧ, ಜೈನ ಇವೆಲ್ಲವೂ ಮತಗಳು, ಧರ್ಮ ಅಲ್ಲ. ಧರ್ಮ ಅವ್ಯಯ, ಅದು ನಾಶ ಆಗೋದಿಲ್ಲ. ಧರ್ಮ ಎಂದೊಂದು ನಶಿಸಿ ಹೋಗೋದಿಲ್ಲ. ಧರ್ಮ ಯಾವತ್ತಿಗೂ ಅದು ಹುಟ್ಟುವುದಿಲ್ಲ. ಅದು ಸ್ವಯಂಭೂ ಅಂತ ಹೇಳ್ತಾರೆ. ಅದಕ್ಕೆ ಸ್ವಯಂಭೂ ಯಾವುದಾದ್ರೂ ಧರ್ಮ ಈ ಜಗತ್ತಿನಲ್ಲಿದ್ರೆ ಅದು ಸನಾತನ ಧರ್ಮ. ಸನಾತನ ಧರ್ಮ ಇದಕ್ಕೆ ಹುಟ್ಟು ಇಲ್ಲ. ಯಾವುದು ಹುಟ್ಟು ಅನ್ನೋದು ಇದೆಯೋ ಅದಕ್ಕೆ ಸಾವು ಇದೆ, ಯಾವುದು ಹುಟ್ಟು ಅನ್ನೋದು ಇಲ್ಲವೋ ಅದಕ್ಕೆ ಸಾವು ಇಲ್ಲ. ಇವೆಲ್ಲ ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ ಇತ್ಯಾದಿ ಏನು ಹೇಳ್ತೀವಲ್ಲ ನಾವೆಲ್ಲ, ಭಾರತೀಯ ಧರ್ಮದಲ್ಲಿ ಕೆಲವು ಧರ್ಮ ಇದಾವಲ್ಲ, ಅವಕ್ಕೆ ಸಾವು ಅನ್ನೋದು ಇದ್ದೇ ಇದೆ. ಒಂದು ಕಾಲಕ್ಕೆ ಉಚ್ಛ್ರಾಯ ಸ್ಥಿತಿಯಲ್ಲಿ ಬಂದು ಇನ್ನೊಂದು ಕಾಲಕ್ಕೆ ಅದು ಅಧಪತನಾಗಿ ನಶಿಸಿ ಹೋಗ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಆದರೆ ಈ ಸನಾತನ ಧರ್ಮದಲ್ಲಿ ಯಾವತ್ತೂ ನಶಿಸಿ ಹೋಗೋದಿಲ್ಲ. ಸನಾತನ ಧರ್ಮದಲ್ಲಿ ಇರ್ತಕ್ಕಂಥದ್ದು 3ನೇ ವ್ಯವಸ್ಥೆ, 3 ತತ್ವಗಳು: ಜೀವಾತ್ಮ, ಪರಮಾತ್ಮ ಮತ್ತು ಜಗತ್ತು ಅಂತ. ಜೀವಾತ್ಮ, ಪರಮಾತ್ಮ, ಈ ಜಗತ್ತು. ನಾವು ಕೂತ್ಕೊಂಡು ಈ ಜಗತ್ತಿದೆಯಲ್ಲ, ಈ ಜಗತ್ತು ಕಣ್ಣಿಗೆ ಕಾಣ್ತಕ್ಕಂಥ ಈ ಬ್ರಹ್ಮಾಂಡ ಒಂದೇ ತತ್ವದ ಅಡಿಯಲ್ಲಿ ಬೆಳೆದಿದೆ. 5 ಭೂತಗಳಿಂದ ಸೃಷ್ಟಿಯಾಗಿದೆ ಈ ಜಗತ್ತು, ಈ ಬ್ರಹ್ಮಾಂಡದ ವ್ಯವಸ್ಥೆ. ಪಂಚಭೂತಗಳಿಂದ ಸೃಷ್ಟಿಯಾಗಿದೆ. ಈ ಬ್ರಹ್ಮಾಂಡದಲ್ಲಿ ನೀರಿದೆ, ಅಗ್ನಿ ಇದೆ, ಗಾಳಿ ಇದೆ, ಆಕಾಶ ಇದೆ, ನೀರಿದೆ. ಈ ಶರೀರದಲ್ಲಿ ಭೂಮಿ ಇದೆ, ಬೆಂಕಿ ಇದೆ, ಗಾಳಿ ಇದೆ, ನೀರು ಇದೆ, ಆಕಾಶ ಇದೆ. ಈ ಭೂಮಿಯಲ್ಲಿ ಒಂದು ಕೊರತೆ ತತ್ವ ಇಲ್ಲದೆ ಇದ್ರೆ ನಿಮ್ಮನ್ನೇನು ಮಾಡ್ತಾರೆ? ಪಂಚಭೂತಗಳಲ್ಲಿ ಲೀನ್ ಮಾಡಿಬಿಡ್ತಾರೆ. ಆ ಪಂಚಭೂತಗಳಲ್ಲಿ ಲೀನ್ ಆಗುತ್ತಲ್ಲ, ಈ ಜಗತ್ತು, ಅಲ್ಪ ಜಗತ್ತು ಮಹಾ ಜಗತ್ತಿನಲ್ಲಿ ಏನಾಗುತ್ತೆ, ಈ ಜೀವಾತ್ಮ ಪರಮಾತ್ಮ ಏನಾಗುತ್ತೆ, ಇದೇ ತತ್ವ ಇರತಕ್ಕಂಥ ಸನಾತನ ಧರ್ಮ. ಇದನ್ನು ಬಿಟ್ಟು ಬೇರೆ ಇಲ್ಲ. ಹಾಗಾಗಿ ಈ ಸನಾತನ ಧರ್ಮದಲ್ಲಿರ್ತಕ್ಕಂಥ ತತ್ವ ಎಲ್ಲರಿಗೂ ಅವಕಾಶ ಕೊಡ್ತಕ್ಕಂಥದ್ದು. ನೀನು ಬದುಕು, ನಾನು ಬದುಕೋಣ, ಸಹನ ಭವತು ಸಹನ ಉಪನಕ್ತು ಇತ್ಯಾದಿ ಮಂತ್ರಗಳನ್ನು ನಾವು ಹೇಳ್ತೀವಿ. ಮಂತ್ರ ಘೋಷದ ಆಶಯ ಏನಂದ್ರೆ ಈ ಇಡೀ ಜಗತ್ತು ಸುಖವಾಗಿ ಬದುಕೋಣ, ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಕಲ ಜೀವಿಗಳಿಗೂ ಲೇಸನ್ನ ಬಯಸೋಣ. ಹಾಗಾಗಿ ಈ ಜಗತ್ತನ್ನು ಸುಂದರವಾಗಿ ಪರಮಾತ್ಮ ಯಾವ ರೀತಿ ಸೃಷ್ಟಿ ಮಾಡಿದನೋ ಅದೇ ಸೃಷ್ಟಿಯನ್ನು ಯಥಾವತ್ತಾಗಿ ನಾವು ತಗೊಂಡು ಮುಂದಿನ ಪೀಳಿಗೆ ಕೊಡೋಣ ಅಂತ ಹೇಳ್ತಕ್ಕಂಥ ಒಂದು ತತ್ವ, ದೇಶ, ಜನಾಂಗ ಇತ್ತ ಸನಾತನ ಜನಾಂಗ. ಹಾಗಾಗಿ ನಾವು ಈ ಜನಾಂಗ, ಈ ತತ್ವ, ಈ ವಿಚಾರಗಳನ್ನು ನಿರಂತರವಾಗಿ ಚಿರಂಜೀವಿಯಾಗಿ ಇಡಬೇಕಾದ್ರೆ ನಮ್ಮಲ್ಲಿ ಕ್ಷಾತ್ರ ತ್ಯಜಿಸಬೇಕಾಗತ್ತೆ. ಬಹಳಷ್ಟು ಜನ ನಾವೆಲ್ಲ ನಮ್ಮ ಹಿರಿಯರು ಹರಿನಾರಾಯಣ, ಶ್ರೀ ಕೃಷ್ಣ ಕೃಷ್ಣ, ಶಿವ ಶಿವ, ಹರ ಹರ ಮಹಾದೇವ ಈ ರೀತಿ ಹೇಳ್ಕೊಂಡು ಭಗವತ್ನಲ್ಲಿ ಒಂದು ಮೂರ್ತಿ ಹಿಡ್ಕೊಂಡು ಧ್ಯಾನಕ್ಕೆ ಕುತ್ಕೊಂಡ್ಬಿಟ್ವಿ. ನಮ್ಮ ಶತ್ರುಗಳು ನಮ್ಮ ತಲೆ ಹೊಡೆದು ನಮ್ಮ ಸಂಪತ್ತನ್ನು ಬಚ್ಚಿದ್ರು, ಎಲ್ಲ ಬಾಡಿದ್ರು. ಭಗವಂತ ಕಾಯ್ತಾನೆ, ಭಗವಂತ ಕಾಯ್ತಾನೆ ಅಂತ. ಆದರೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅದೇ ಭಗವಂತ ಶಿವನ ಕೈಯಲ್ಲಿ ತ್ರಿಶೂಲ ಇದೆ, ಅದೇ ರಾಮನ ಕೈಯಲ್ಲಿ ಬಿಲ್ಲು ಬಾಣ ಇದೆ,
ಅದೇ ಕೃಷ್ಣನ ಕೈಯಲ್ಲಿ ಚಕ್ರ ಇದೆ, ವಿಷ್ಣು ಕೈ, ಕೃಷ್ಣ ಮತ್ತು ವಿಷ್ಣು ಕೈಯಲ್ಲಿ. ಅದೇ ದೇವಿ ಕತ್ತಿ ಇದೆ. ಎಲ್ಲ ದೇವಾನ ದೇವತೆಗಳಲ್ಲಿ ಕೈಯಲ್ಲಿ ಅಸ್ತ್ರಗಳಿದವು. ಹಾಗೆ ಶಾಸ್ತ್ರ ವರದ ಹಸ್ತ ಇದೆ. ವರದ ಹಸ್ತ ಆಗಿದೆ, ಸಮೃದ್ಧವಾಗಿ ಮಕ್ಕಳ ಬದುಕಿರಿ ಅಂತ ಹೇಳ್ತಾರೆ. ಆಗ ಈ ಸಮೃದ್ಧತೆಗೆ ಧಕ್ಕೆ ಬಂದಾಗ ಈ ಖಡ್ಗ ತ್ರಿಶೂಲ ಎಲ್ಲ ಚಕ್ರಗಳನ್ನು ಬಳಸಿ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಬುದ್ಧಿ ಕೊಟ್ಟನ ಭಗವಂತ, ಒಳ್ಳೆಯದು ಕೆಟ್ಟದ್ದನ್ನು, ಒಳ್ಳೆಯದನ್ನು ಬೆಳೆಸ್ತಾ ಕೆಟ್ಟದ್ದನ್ನು ಅಳಿಸ್ತಾ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಬೇಕು ಅಂತ. ಹಾಗೆ ಕೆಟ್ಟದ್ದನ್ನು ನಮ್ಮ ಬದುಕಿಗೆ ಬಂದಾಗ ಅದನ್ನು ಓಡಿಸುವ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಭಗವಂತ ನಮ್ಗೆ ಕೊಟ್ಟದಾನೆ, ಶಕ್ತಿ ಕೊಟ್ಟದಾನೆ. ಅದು ಕ್ಷಾತ್ರ ತೇಜಸ್ಸು ಅಂತ ಹೇಳ್ತಾರೆ. ಈ ಜಗತ್ತು ಬದುಕಬೇಕಾದ್ರೆ, ಈ ಭಾರತ ಬದುಕಬೇಕಾದ್ರೆ ನಾವು ಒಂದು ಆಗಬೇಕು. ನಮ್ಮಲ್ಲಿ ಭಿನ್ನತೆಯನ್ನು ಅಳಿಸ್ಬೇಕು. ನಮ್ಮ ಭಿನ್ನತೆ ನಮ್ಮ ಅಡಿಗೆ ಮನೆಯಲ್ಲಿರಲಿ, ನಮ್ಮ ದೇವರ ಮನೆಯಲ್ಲಿರಲಿ. ಅಂಗಳಕ್ಕೆ ಬರೋದು ಬೇಡ, ಭಿನ್ನತೆ ಬೇಡ ಅನ್ನೋದ್ರ ಮುಖಾಂತರ ಈ ದತ್ತಪೀಠದ ಹೋರಾಟ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಸಾಂಘಿಕ ಹೋರಾಟ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇತ್ಯಾದಿ ನಮ್ಮ ಪರಿವಾರ ಸಂಘದವರ ಹೋರಾಟದ ಮುಖಾಂತರ ಈ ಬೆಳವಣಿಗೆ ಸಾಧ್ಯ ಆಯಿತು. ನಾವು ಅಲ್ಲಿ ಹೋದಾಗ ಕೊಳಕು ಬಟ್ಟೆ ಹಾಕ್ಕೊಂಡು, ದತ್ತಪೀಠದಲ್ಲಿ ಕೊಳಕು ಬಟ್ಟೆ ಹಾಕ್ಕೊಂಡು ಅವನ ಪಕ್ಕಕ್ಕೆ ಹೋಗಕ್ಕೆ ನಮ್ಗೆ ಅಸಹ್ಯ ಆಗೋದು. ಅಂಥ ವ್ಯಕ್ತಿ ಆ ದೇವಸ್ಥಾನ ಎದುರಿಗಿಂದ ನೀವು ಅಲ್ಲಿ ಹೋಗಕ್ಕೆ ನಿಮಗೆ ಪ್ರವೇಶ ಇಲ್ಲ ಅಂತ ಹೇಳ್ತಿದ್ದ. AC DC ತಹಸೀಲ್ದಾರ್ ಬಂದು ನಮ್ಮನ್ನು ಕರ್ಕೊಂಡು ಕೀ ತೊಗೊಂಡು ಹೋಗಿ ಕರ್ಕೊಂಡು ಒಂದು ಪರಿಸ್ಥಿತಿ ಇತ್ತು. ಇವತ್ತು ಇಲ್ಲ, ಆದರೆ ಇನ್ನೊಂದು 5 ದಿವಸ ಬಿಟ್ಟರೆ ಅಲ್ಲಿ ಅವರೇ ಇರ್ತಾರೆ. ಆಗ ಹಾಕ್ಬಾರ್ದು ಅನ್ನಂಗಿದ್ರೆ ನಾವು ನಿತ್ಯ ಜಾಗೃತ ಆಗಬೇಕು. ನಮ್ಮ ತತ್ವ ನಿರಂತರವಾಗಿರಬೇಕು, ನಮ್ಮ ಹೋರಾಟ ನಿರಂತರವಾಗಿರಬೇಕು. ನಮ್ಮ ಬದುಕನ್ನು ಯಾರು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಾಗ ಮಾತ್ರ ಈ ಭಾರತ ಉಳಿಯುತ್ತೆ. ಈ ಭಾರತ ಉಳಿದ್ರೆ ಇಡೀ ಜಗತ್ತು ಸಮೃದ್ಧಿಯಾಗಿರುತ್ತೆ. ಭಾರತ ನಶಿಸಿ ಹೋದ್ರೆ ಬಾಂಗ್ಲಾ ಏನಾಯ್ತು, ಸಿರಿಯಾ ಏನಾಗುತ್ತೆ ಎಲ್ಲ ನೋಡ್ತೀವಿ ನೀವೆಲ್ಲ. ಅದೇ ಪರಿಸ್ಥಿತಿ ಇಡೀ ಜಗತ್ತಿನಲ್ಲಿ ಆಗಬಾರ್ದಂದ್ರೆ ನಾವು ಕಟಿಬದ್ಧ ಆಗಬೇಕು. ನಮ್ಮ ಸಿದ್ಧಾಂತಕ್ಕೆ ನಾವು ಭದ್ರ ಆಗಬೇಕು. ಅದನ್ನು ಜೀವಂತಗೊಳಿಸ್ಬೇಕಾದ್ರೆ ನಮ್ಮ ವ್ಯವಸ್ಥೆಯನ್ನು ನಾವು ಭದ್ರಗೊಳಿಸ್ಕೊಂಡು ಜೀವನ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಅಂಥ ಸದ್ಬುದ್ಧಿ ನಿಮಗೆಲ್ಲ ಬರಲಿ. ನೀವು ನಂಬಿರ್ತಕ್ಕಂಥ ಎಲ್ಲ ಶಕ್ತಿಗಳು ನಿಮಗೆ ಅನುಗ್ರಹ ಮಾಡಲಿ ಅಂತ ಆರೈಸಿ 2 ಮಾತಿಗೆ ವಿರಾಮ ಕೊಡ್ತೀನಿ. ಶಿವಂಭೂಯಾಳ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.